ದಳಪತಿ ವಿಜಯ್ ಕಿಂಗ್ ಮೇಕರ್ ಅಲ್ಲ ಕಿಂಗ್. ತಮಿಳುನಾಡಿನಲ್ಲಿ ಟಿವಿಕೆ ಸೆಂಚುರಿ ಬಾರಿಸಿದ್ದು ಹೇಗೆ? ಕಾಂಗ್ರೆಸ್ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ. ದಳಪತಿ ತೆರೆಯ ಮೇಲೆ ಪವರ್ಫುಲ್ ಡೈಲಾಗ್ಗಳನ್ನು ಹೊಡೆದು ತಮಿಳು ಜನರನ್ನ ರಂಜಿಸುತ್ತಿದ್ದ ನಟ ವಿಜಯ್ ಇವತ್ತು ಇದೇ ತಮಿಳುನಾಡು ರಾಜ್ಯದ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಕೂರಲು ಸಜ್ಜಾಗಿದ್ದಾರೆ. ಅದಕ್ಕೆ ಕಾರಣ ಅವರ ಹೊಸ ಪಕ್ಷ ಟಿವಿಕೆ 100ಕ್ಕೂ ಹೆಚ್ಚು ಸೀಟುಗಳನ್ನು ಗೆದ್ದು ತಮಿಳುನಾಡಿನಲ್ಲಿ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿರೋದು. ಹಾಗಾದ್ರೆ ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಟಿವಿಕೆ ಪಾರ್ಟಿ ಈ ಪಾರ್ಟಿ ಭರ್ಜರಿ ದಿಗ್ವಿಜಯ ಸಾಧಿಸೋಕೆ ಅದೇನ್ ಕಾರಣ? ಕಾಂಗ್ರೆಸ್ ಬೆಂಬಲದೊಂದಿಗೆ ವಿಜಯ್ ಸರ್ಕಾರ ರಚನೆ ಮಾಡ್ತಾರಾ? ಆ ಕುರಿತ ಇನ್ಸೈಡ್ ಮಾಹಿತಿಯನ್ನ ಬಿಚ್ಚಿಡ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೇ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ತಮಿಳುನಾಡಿನಲ್ಲಿ ಡಿಎಂಕೆ ಹಾಗೂ ಎಐಡಿಎಂಕೆ ಪಕ್ಷಗಳ ಅಂಗಳದಲ್ಲಿ ಸುಳಿದಾಡ್ತಿದ್ದ ಅಧಿಕಾರ ಇದೀಗ ತಮಿಳಿಗ ವೆಟ್ರಿ ಕಳಗಂ ಪಕ್ಷದ ಮನೆಯಂಗಳ ಪ್ರವೇಶಿಸುವ ಸುಳಿವು ಲಭ್ಯವಾಗಿದೆ. ಚುನಾವಣಾ ಆಯೋಗದ ಮಾಹಿತಿ ಪ್ರಕಾರ ಮತ ಎಣಿಕೆ ಪ್ರಗತಿಯಲ್ಲಿದ್ದು ಟಿವಿಕೆ 100ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಮುನ್ನಡೆ ಕಾಯ್ದುಕೊಂಡಿದೆ. ಚುನಾವಣೋತ್ತರ ಸಮೀಕ್ಷೆಗಳು ವಿಜಯ್ ಅವರ ಪಕ್ಷ ಕಿಂಗ್ ಮೇಕರ್ ಆಗಬಹುದು ಅಂತ ಭವಿಷ್ಯ ನುಡಿದಿದ್ವು. ಆದ್ರೆ ಆ ಎಲ್ಲ ಲೆಕ್ಕಾಚಾರಗಳನ್ನ ಉಲ್ಟಾ ಮಾಡಿರುವ ವಿಜಯ್ ತಾವೇ ಕಿಂಗ್ ಆಗಲು ಹೊರಟಿದ್ದಾರೆ. ಇದರೊಂದಿಗೆ ಎಂಜಿ ರಾಮಚಂದ್ರನ್ ಮತ್ತು ಜಯಲಲಿತಾ ಅವರ ನಂತರ ತಮಿಳುನಾಡಿನ ಮುಖ್ಯಮಂತ್ರಿಯಾಗುವ ಅವಕಾಶ ವಿಜಯ್ ಅವರದ್ದಾಗುವ ಸಾಧ್ಯತೆ ಇದೆ. ಹಾಗಾದ್ರೆ ತಮಿಳುನಾಡಿನಲ್ಲಿ ನಟ ವಿಜಯ್ ಅವರ ಪಕ್ಷ ಈ ಪಾರ್ಟಿ ಸೀಟುಗಳನ್ನ ಗೆಲ್ಲೋಕೆ ಅದೇನ್ ಕಾರಣ? ಅವರ ಪಕ್ಷದ ಕೈ ಹಿಡಿದ ಪ್ರಮುಖ ಅಂಶಗಳಾದ್ರೂ ಏನ್ ಗೊತ್ತಾ? ಅದನ್ನ ಒಂದೊಂದಾಗಿ ತೋರಿಸ್ತೀವಿ ನೋಡಿ. ನಂಬರ್ 1, ಸರಿಯಾದ ಸಮಯಕ್ಕೆ ರಾಜಕೀಯಕ್ಕೆ ಎಂಟ್ರಿ. ಇಷ್ಟು ದಿನ ತಮಿಳುನಾಡಿನಲ್ಲಿ ಡಿಎಂಕೆ ಬಿಟ್ರೆ ಎಐಡಿಎಂಕೆ, ಎಐಎಡಿಎಂಕೆ ಬಿಟ್ರೆ ಡಿಎಂಕೆ ಕೈಗಳಲ್ಲೇ ಅಧಿಕಾರ ಬದಲಾಗುತ್ತಿತ್ತು. ಹೀಗಾಗಿ ಎಲ್ಲ ಅಂದುಕೊಂಡಂತೆ ಈ ಸಲ ತಮಿಳುನಾಡಿನಲ್ಲಿ ಬಿಜೆಪಿ ಜೊತೆ ದೋಸ್ತಿ ಮಾಡಿಕೊಂಡಿರೋ ಎಐಎಡಿಎಂಕೆ ಅಧಿಕಾರ ಹಿಡಿಯಬಹುದು ಅಂತಲೇ ಎಲ್ಲರೂ ಭಾವಿಸಿದ್ರು. ಆದ್ರೆ ನಟ ವಿಜಯ್ ಅವರ ಟಿವಿಕೆ ಪಕ್ಷ ಕರೆಕ್ಟ್ ಟೈಮ್ಗೆ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಈ ಎರಡು ಪಕ್ಷಗಳ ಲೆಕ್ಕಾಚಾರವನ್ನ ಉಲ್ಟಂ ಪಲ್ಟಾ ಮಾಡಿದೆ. ನಿಮ್ಗೆ ಗೊತ್ತಿರಲಿ, ವಿಜಯ್ ಅವರ ಟಿವಿಕೆ ಪಾರ್ಟಿ ಎಂಟ್ರಿ ಕೊಡುವಷ್ಟರೊಳಗೆ ಡಿಎಂಕೆಗೆ ಆಡಳಿತ ವಿರೋಧಿ ಅಲೆ ಎದುರಾಗಿತ್ತು. ಅದರ ಲಾಭ ಪಡೆಯುವಲ್ಲಿ ಎಐಎಡಿಎಂಕೆ ವಿಫಲವಾಗಿತ್ತು. ಮಾಜಿ ಮುಖ್ಯಮಂತ್ರಿ ಜಯಲಲಿತಾ ಅವರ ನಿಧನದ ನಂತರ ಉಂಟಾದ ಆಂತರಿಕ ಬಿಕ್ಕಟ್ಟಿನಿಂದ ಎಐಎಡಿಎಂಕೆ ಬಲ ಕುಸಿದಿರುವುದು ಇದಕ್ಕೆ ನೇರ ಕಾರಣ. ಇಂತಹ ಹೊತ್ತಿನಲ್ಲೇ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟು ಟಿವಿಕೆ ಪಕ್ಷವನ್ನ ಸ್ಥಾಪಿಸಿದ್ರು. ಪರ್ಯಾಯ ನಾಯಕತ್ವ ಸರ್ಕಾರವನ್ನ ಎದುರು ನೋಡ್ತಿದ್ದ ತಮಿಳುನಾಡು ರಾಜ್ಯದ ಜನತೆ ಕೈ ಹಿಡಿದಿದ್ದಾರೆ. ನಂಬರ್ 2, ರೈತರ ಅಸಮಾಧಾನ. ಕಾವೇರಿ ಮುಖಜ ಭೂಮಿಯ ರೈತರು ಡಿಎಂಕೆ ವಿರುದ್ಧ ರೊಚ್ಚಿಗೆದ್ದಿದ್ರು. ಬೆಳೆ ಹಾನಿ ಪರಿಹಾರ ಮತ್ತು ರಸಗೊಬ್ಬರ ಕೊರತೆಯಿಂದ ಬೇಸತ್ತಿದ್ದ ಅನ್ನದಾತರು ಈ ಬಾರಿ ವಿಜಯ್ ಅವರ ಕೈ ಹಿಡಿದಿದ್ದಾರೆ. 2021ರಲ್ಲಿ ಡಿಎಂಕೆ ಗೆದ್ದಿದ್ದ 46ರಲ್ಲಿ 40 ಸ್ಥಾನಗಳು ಈ ಬಾರಿ ಕೈ ತಪ್ಪುವ ಸಾಧ್ಯತೆ ಇದೆ. ಸರ್ಕಾರ ನಮ್ಮ ಸಮಸ್ಯೆಗಳನ್ನ ಆಲಿಸುತ್ತಿಲ್ಲ, ನಮ್ಮ ಬಗ್ಗೆ ಕಾಳಜಿ ತೋರುತ್ತಿಲ್ಲ, ಪ್ರವಾಹದಿಂದ ಆಗಿರುವ ಬೆಳೆ ಹಾನಿಗೆ ನೀಡುತ್ತಿರುವ ಪರಿಹಾರ ಯಾವುದಕ್ಕೂ ಸಾಲುತ್ತಿಲ್ಲ, ರಸಗೊಬ್ಬರ ಕೊರತೆ ಹಾಗೆಯೇ ಇದೆ ಅಂತೇಳಿ ಈ ಭಾಗದ ರೈತರು ಚುನಾವಣಾ ಪೂರ್ವದಲ್ಲಿ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಇದರ ಲಾಭವನ್ನ ವಿಜಯ್ ಅವರ ಟಿವಿಕೆ ಪಕ್ಷ ಬಳಸಿಕೊಂಡಿದೆ. ನಂಬರ್ 3, ಎಐಎಡಿಎಂಕೆ ಬಿಜೆಪಿ ಮೈತ್ರಿ. ಇನ್ನ ತಮಿಳುನಾಡು ರಾಜ್ಯದಲ್ಲಿ ಡಿಎಂಕೆ ವಿರುದ್ಧ ಆಡಳಿತ ವಿರೋಧಿ ಅಲೆ ಎದ್ದಿತ್ತು. ಅದನ್ನ ಸಮರ್ಥವಾಗಿ ಬಳಸಿಕೊಳ್ಳುವಲ್ಲಿ ವಿರೋಧ ಪಕ್ಷ ಎಐಎಡಿಎಂಕೆ ವಿಫಲವಾಗಿತ್ತು. ಇಷ್ಟೇ ಆಗಿದ್ರೆ ಪರವಾಗಿರ್ಲಿಲ್ಲ, ಎಐಡಿಎಂಕೆ ನಾಯಕರು ರಾಷ್ಟ್ರೀಯ ಪಕ್ಷ ಬಿಜೆಪಿ ಜೊತೆ ಕೈ ಜೋಡಿಸಿದ್ರು. ಇದು ದ್ರಾವಿಡ ನಾಡಿನ ಜನರ ಪಿತ್ತ ನೆತ್ತಿಗೇರುವಂತೆ ಮಾಡಿತ್ತು. ಹಿಂದಿ ಹೇರಿಕೆ, ಹಿಂದುತ್ವದಂತ ಅಜೆಂಡಾಗಳನ್ನ ಹೊಂದಿರೋ ಬಿಜೆಪಿಯ ಜೊತೆಗೆ ಎಐಎಡಿಎಂಕೆ ದೋಸ್ತಿಯನ್ನ ತಮಿಳುನಾಡಿನ ಜನ ಸಾರಾಸಗಟಾಗಿ ತಿರಸ್ಕರಿಸಿದ್ರು. ಜೊತೆಗೆ ಡಿಎಂಕೆ ಮತ್ತು ಎಐಡಿಎಂಕೆ ಎರಡೂ ಪಕ್ಷಗಳು ಬೇಡ ಅಂತೇಳಿ ವಿಜಯ್ ಅವರ 3ನೇ ಸ್ಥಳೀಯ ಪಕ್ಷ ತಮಿಳುನಾಡಿನ ಜನರ ಮನ ಗೆದ್ದಿತ್ತು. ಹೀಗಾಗಿ ವಿಜಯ್ ಅವರ ಟಿವಿಕೆ ಪಕ್ಷ ತಮಿಳುನಾಡಿನಲ್ಲಿ ಸೆಂಚುರಿ ಬಾರಿಸಲು ಸಾಧ್ಯವಾಗಿದೆ. ನಂಬರ್ 4, ಸಿನಿಮಾ ಇಮೇಜ್. ವಿಜಯ್ ತಮಿಳುನಾಡಿನ ಸಿನಿಮಾಗಳಲ್ಲಿ ಶೈನ್ ಆಗಿದ್ರು. ಅವರ ಗುರುತು ಮತ್ತು ಪರಿಚಯ ಬಹುತೇಕ ತಮಿಳಿಗರಲ್ಲಿತ್ತು. ವಿಜಯ್ ಮೇಲೆ ಜನರಲ್ಲಿ ಒಳ್ಳೆಯ ಒಪಿನಿಯನ್ ಬಿಲ್ಡ್ ಆಗಿತ್ತು. ಹೀಗಾಗಿ ಕೋಟಿ ಕೋಟಿ ಅಭಿಮಾನಿಗಳನ್ನು ಸಂಪಾದಿಸಿದ್ರು ವಿಜಯ್. ಆ ಅಭಿಮಾನಿ ಬೆಂಬಲ ಚುನಾವಣೆಯಲ್ಲಿ ಮತಗಳಾಗಿ ಕನ್ವರ್ಟ್ ಆಗಿವೆ ಅಂದ್ರೆ ತಪ್ಪಾಗಲಾರದು. 2024ರಲ್ಲಿ ಟಿವಿಕೆ ಪಕ್ಷ ಸ್ಥಾಪಿಸಿದ್ದ ವಿಜಯ್ ಬೇರೆ ಪಕ್ಷಗಳೊಂದಿಗೆ ಕೈ ಜೋಡಿಸದೆ ಸ್ವತಂತ್ರವಾಗಿ ಅಖಾಡಕ್ಕಿಳಿದಿದ್ರು. ಹೀಗಾಗಿ ಈ ಸಲದ ತಮಿಳುನಾಡು ಚುನಾವಣೆಯಲ್ಲಿ ಟಿವಿಕೆ 10ರಿಂದ 20 ಸೀಟುಗಳನ್ನಷ್ಟೇ ಗೆಲ್ಲಬಹುದು ಅಂತೇಳಿ ಸಮೀಕ್ಷಾ ವರದಿಗಳು ವರದಿ ಮಾಡಿದ್ವು. ಆದ್ರೆ ಇವತ್ತು ಹೊರಬಿದ್ದ ಫಲಿತಾಂಶ ಸಮೀಕ್ಷೆಗಳ ಎಲ್ಲಾ ಲೆಕ್ಕಾಚಾರಗಳನ್ನ ಉಲ್ಟಂ ಪಲ್ಟಾ ಮಾಡಿದೆ. ನಿಮ್ಗೆ ಗೊತ್ತಿರ್ಲಿ, ಸಿನಿಮಾ ಮಂದಿ ತಮಿಳುನಾಡು ರಾಜಕೀಯದಲ್ಲಿ ಯಶಸ್ಸು ಸಾಧಿಸಿರುವುದಕ್ಕೆ ದೀರ್ಘ ಇತಿಹಾಸವಿದೆ. ಮಾಜಿ ಮುಖ್ಯಮಂತ್ರಿಗಳಾದ ಸಿಎನ್ ಅಣ್ಣಾದೊರೈ, ಎಂ ಕರುಣಾನಿಧಿ, ಎಂಜಿ ರಾಮಚಂದ್ರನ್, ಜಯಲಲಿತಾ ಅವರು ಸಿನಿಮಾ ಹಿನ್ನೆಲೆಯವರೇ. ಜಯಲಲಿತಾ, ಕರುಣಾನಿಧಿ ಬಳಿಕ ಅವರ ಪಕ್ಷಗಳನ್ನ ನೇರವಾಗಿ ಸಿನಿಮಾದೊಂದಿಗೆ ನಂಟು ಹೊಂದಿಲ್ಲದವರೇ ಮುನ್ನಡೆಸುತ್ತಾ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ರಾಜಕೀಯಕ್ಕೆ ಧುಮುಕಲು ಆಸಕ್ತಿ ತೋರಿದ್ದ ರಜನಿಕಾಂತ್ ನಂತರ ಹಿಂದೇಟು ಹಾಕಿದ್ರು. ತಮಿಳುನಾಡು ರಾಜ್ಯದಲ್ಲಿ ಪ್ರಭಾವಶಾಲಿಯಾಗಲು ಕಮಲ್ ಹಾಸನ್ ಅವರ ಪಕ್ಷಕ್ಕೂ ಸಾಧ್ಯವಾಗಿರಲಿಲ್ಲ. ಇಂತಹ ಹೊತ್ತಲ್ಲಿ ವಿಜಯ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ರು.
ಅವರು ಪಕ್ಷ ಸ್ಥಾಪಿಸುತ್ತಿದ್ದಂತೆ ರಾಜ್ಯ ರಾಜಕಾರಣದಲ್ಲಿ ಸಿನಿಮಾ ರಾಜಕೀಯದ ಸಂಬಂಧದ ಕುರಿತ ಚರ್ಚೆ ತಮಿಳುನಾಡಿನಾದ್ಯಂತ ಮುನ್ನೆಲೆಗೆ ಬಂದಿತ್ತು. ಹಾಗಾಗಿಯೇ ಎಚ್ಚೆತ್ತುಕೊಳ್ಳುವ ಪ್ರಯತ್ನ ಹಾಗೂ ಲೆಕ್ಕಾಚಾರದ ಹೆಜ್ಜೆ ಇಟ್ಟಿದ್ದ ಸ್ಟಾಲಿನ್ ತಮ್ಮ ಪುತ್ರ ನಟ ನಿರ್ಮಾಪಕ ಉದಯನಿಧಿ ಅವರಿಗೆ ಮುಖ್ಯಮಂತ್ರಿಯನ್ನಾಗಿಸಿದ್ರು. ಈ ಬಡ್ತಿಯ ಮೂಲಕ ವಿಜಯ್ ಓಟಕ್ಕೆ ತಡೆಯೊಡ್ಡುವ ಪ್ರಯತ್ನ ಮಾಡಿದ್ರು. ಆದ್ರೆ ಅದು ವರ್ಕೌಟ್ ಆಗಲಿಲ್ಲ. ನಂಬರ್ 5, ಮತ ತಂದುಕೊಟ್ಟ ಜನಪ್ರಿಯತೆ. 2025 ಸೆಪ್ಟೆಂಬರ್ 27ರಂದು ಕರೂರಿನಲ್ಲಿ ನಡೆದ ಪಕ್ಷದ ಸಮಾವೇಶದ ವೇಳೆ ಕಾಲ್ತುಳಿತ ಸಂಭವಿಸಿ 41 ಜನ ಮೃತಪಟ್ಟಿದ್ರು. 80ಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ರು. ಇದು ತಮಿಳುನಾಡು ರಾಜ್ಯದಲ್ಲಿ ಮಾತ್ರವಲ್ಲದೆ ರಾಷ್ಟ್ರಾದ್ಯಂತ ಸುದ್ದಿಯಾಗಿತ್ತು. ಅದೊಂದು ಕಡೆಯಷ್ಟೇ ಅಲ್ಲ, ವಿಜಯ್ ಎಲ್ಲೆಲ್ಲಿ ರ್ಯಾಲಿ ಸಮಾವೇಶಗಳನ್ನು ಆಯೋಜಿಸಿದ್ರು ಅಲ್ಲೆಲ್ಲ ಅಭೂತಪೂರ್ವ ಯಶಸ್ಸು ಸಿಕ್ಕಿತ್ತು. ಅದರಲ್ಲೂ ಮಹಿಳೆಯರು ಮತ್ತು ಯುವಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಇವು ವಿಜಯ್ ಜನಪ್ರಿಯತೆಗೆ ಸಾಕ್ಷಿಯಾಗಿದ್ವು. ಇಷ್ಟು ಜನಪ್ರಿಯತೆಯು ಮತಗಳಾಗಿ ಬದಲಾಗಿವೆ. ನಂಬರ್ 6, ನಕಲಿ ವಿಜಯ್ ಪ್ರಚಾರ. ಹೋದಲ್ಲೆಲ್ಲ ಅಭಿಮಾನಿಗಳು ಅಪಾರ ಸಂಖ್ಯೆಯಲ್ಲಿ ಜಮಾಯಿಸುತ್ತಿದ್ದ ಕಾರಣ ಅಂದುಕೊಂಡಷ್ಟು ಬೇಗನೆ ಪ್ರಚಾರಕ್ಕೆ ನಿಗದಿಯಾಗಿದ್ದ ಸ್ಥಳಗಳನ್ನು ತಲುಪಲು ವಿಜಯ್ಗೆ ಸಾಧ್ಯವಾಗುತ್ತಿರಲಿಲ್ಲ. ಹೀಗಾಗಿ ಹಲವು ಸ್ಥಳಗಳಿಗೆ ಭೇಟಿಯನ್ನೇ ವಿಜಯ್ ರದ್ದು ಮಾಡಿಕೊಂಡಿದ್ರು. ಇದರಿಂದ ಕುಂಭಕೋಣ ವಿಧಾನಸಭಾ ಕ್ಷೇತ್ರದಲ್ಲಿ ಅಖಾಡಕ್ಕಿಳಿದಿದ್ದ ಟಿವಿಕೆ ಅಭ್ಯರ್ಥಿ ವಿಜಯ್ ಅವರ 3D ಪ್ರತಿಕೃತಿಯನ್ನ ಪ್ರಚಾರದಲ್ಲಿ ಬಳಸಿಕೊಂಡಿದ್ರು. ವಿಜಯ್ ಅವರನ್ನೇ ಹೋಲುವ ಈ 3D ಹಾಲೋಗ್ರಾಮ್ ಅನ್ನ ಬಳಸಿಕೊಳ್ಳಲು ಅವರ ಪಕ್ಷದ ಹಲವರು ಮುಂದಾಗಿದ್ರು. ವಿಜಯ್ ಅವರನ್ನೇ ಹೋಲುತ್ತಿದ್ದ ಈ ನಕಲಿ ಪ್ರತಿಕೃತಿಯು ಜನರನ್ನ ಸೆಳೆಯುವಲ್ಲಿ ಯಶಸ್ವಿಯಾಗಿದೆ. ನಂಬರ್ 7, ಡಿಎಂಕೆಗೆ ಮುಳುವಾದ ಉದಯನಿಧಿ. ಮುಖ್ಯಮಂತ್ರಿ ಸ್ಟಾಲಿನ್ ಪುತ್ರ ಹಾಗೂ ಉಪಮುಖ್ಯಮಂತ್ರಿ ಉದಯನಿಧಿ ಸ್ಟಾಲಿನ್ ಅವರು ಸನಾತನ ಧರ್ಮದ ಕುರಿತು ಅವಹೇಳನಕಾರಿ ಹೇಳಿಕೆಯನ್ನ ಹಲವು ಬಾರಿ ಕೊಟ್ಟಿದ್ರು. ಇದರಿಂದ ಜನರ ಧಾರ್ಮಿಕ ಭಾವನೆಗಳಿಗೆ ಘಾಸಿಯಾಗಿತ್ತು ಎನ್ನಲಾಗಿದೆ. ಉದಯನಿಧಿ ಅವರನ್ನ 2024 ಸೆಪ್ಟೆಂಬರ್ನಲ್ಲಿ ರಾಜ್ಯದ ಉಪಮುಖ್ಯಮಂತ್ರಿಯನ್ನಾಗಿ ನೇಮಿಸಲಾಗಿತ್ತು. ಇದು ಡಿಎಂಕೆಯ ಹಿರಿಯ ನಾಯಕರಲ್ಲಿ ಅಸಮಾಧಾನವನ್ನುಂಟು ಮಾಡಿತ್ತು. ಜೊತೆಗೆ ಪಕ್ಷ ಸಂಘಟನೆ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಿತ್ತು ಅಂತ ಹೇಳಲಾಗ್ತಿದೆ. ನಂಬರ್ 8, ಚಾಣಾಕ್ಷ ನಡೆ ಮತ್ತು ಪ್ರಚಾರ. ಹಿಂದಿನ ಎಲ್ಲ ಜನಪ್ರಿಯ ನಾಯಕರು ನಮ್ಮವರೇ ಅಂತೇಳಿ ವಿಜಯ್ ಅವರು ತಮ್ಮ ಚುನಾವಣಾ ಭಾಷಣಗಳಲ್ಲಿ ಹೇಳಿಕೊಂಡಿದ್ರು. ಆ ಮೂಲಕ ಕಾಮರಾಜ್, ಎಂಜಿಆರ್, ಜಯಲಲಿತಾ, ವಿಜಯಕಾಂತ್ ಬೆಂಬಲಿಗರನ್ನ ಸೆಳೆಯುವಲ್ಲಿ ಯಶಸ್ವಿಯಾದ್ರು ಎನ್ನಲಾಗಿದೆ. ನಂಬರ್ 9, ಕೈ ಹಿಡಿದ ಭರವಸೆಗಳು. ಚುನಾವಣಾ ಪೂರ್ವದಲ್ಲಿ ವಿಜಯ್ ಅವರು ನೀಡಿದ್ದ ಆಶ್ವಾಸನೆಗಳು ಟಿವಿಕೆಯನ್ನ ಜಯದ ಅಲೆಯಲ್ಲಿ ತೇಲಿಸಿವೆ. ಬಡ ಹೆಣ್ಣು ಮಕ್ಕಳ ವಿವಾಹಕ್ಕೆ 8 ಗ್ರಾಂ ಬಂಗಾರ, ಶಿಕ್ಷಣಕ್ಕೆ ಆದ್ಯತೆ, ರೈತರ ಸಾಲ ಮನ್ನಾ, ಬೆಂಬಲ ಬೆಲೆ, ಮಹಿಳೆಯರಿಗೆ ಮಾಸಿಕ ಸಹಾಯಧನ, ಎಐ ನಗರ ನಿರ್ಮಾಣ ಸೇರಿದಂತೆ ಹಲವು ಘೋಷಣೆಗಳನ್ನ ಮಾಡಿದ್ರು. ಇವೆಲ್ಲವೂ ಫಲಿತಾಂಶದ ಮೇಲೆ ಪರಿಣಾಮ ಬೀರಿವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಯಾವುದೇ ನಿರ್ದಿಷ್ಟ ಸಿದ್ಧಾಂತಕ್ಕೆ ಅಂಟಿಕೊಳ್ಳದೆ ಚುನಾವಣಾ ಪ್ರಚಾರದಲ್ಲಿ ತೊಡಗಿದ್ದು ವಿಜಯ್ಗೆ ಅನುಕೂಲ ಮಾಡಿಕೊಟ್ಟಿತ್ತು. ಎಲ್ಲ ಸಮುದಾಯದ ಜನರು ವಿಜಯ್ಗೆ ಮತ ಹಾಕಿದ್ದಾರೆ ಎನ್ನಲಾಗ್ತಿದೆ. ಸದ್ಯ ವಿಜಯ್ ಅವರ ಮುಂದಿರೋ ಆಯ್ಕೆ ಏನು ಅನ್ನೋ ಪ್ರಶ್ನೆ ಕೂಡ ಇದೀಗ ಜನರನ್ನ ಕಾಡ್ತಿದೆ. ಯಾಕಂದ್ರೆ ವಿಜಯ್ ಅವರ ಟಿವಿಕೆ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಕ್ಕಿಲ್ಲ. ತಮಿಳುನಾಡಿನ ಒಟ್ಟು 234 ಸ್ಥಾನಗಳ ಪೈಕಿ ಮ್ಯಾಜಿಕ್ ನಂಬರ್ 118 ಆಗಿದೆ. ಆದ್ರೆ ವಿಜಯ್ ಅವರ ಟಿವಿಕೆ ಪಕ್ಷ ಗೆಲ್ಲುವ ಸೂಚನೆ ಸಿಕ್ಕಿರೋದು 105 ಸೀಟುಗಳ ಆಸುಪಾಸಿನಲ್ಲಿ. ಹೀಗಾಗಿ ಇನ್ನುಳಿದ 13 ಸೀಟುಗಳಿಗಾಗಿ ಕಾಂಗ್ರೆಸ್ ಮತ್ತು ಕೆಲ ಸಣ್ಣ ಪುಟ್ಟ ಪಾರ್ಟಿಗಳ ಮೊರೆ ಹೋಗೋ ಸಾಧ್ಯತೆ ಇದೆ. ವಿಜಯ್ಗೆ ಇದು ಬಿಟ್ಟು ಡಿಎಂಕೆ ಮತ್ತು ಎಐಡಿಎಂಕೆ ಜೊತೆ ದೋಸ್ತಿ ಮಾಡಿಕೊಳ್ಳುವ ಯಾವ ಉದ್ದೇಶವೂ ಸದ್ಯಕ್ಕೆ ಇದ್ದಂತಿಲ್ಲ. ಈ ಎರಡೂ ಪಕ್ಷಗಳಿಗೆ ಪರ್ಯಾಯವಾಗಿ ಟಿವಿಕೆ ಹುಟ್ಟಿಕೊಂಡಿರೋದ್ರಿಂದ ತನ್ನ ಸಿದ್ಧಾಂತಗಳಿಗೆ ಹತ್ತಿರವಾಗಿರೋ ಕಾಂಗ್ರೆಸ್ ಜೊತೆ ದೋಸ್ತಿ ಸರ್ಕಾರ ರಚಿಸೋದು ಗ್ಯಾರಂಟಿ. ಇಂಟ್ರೆಸ್ಟಿಂಗ್ ಸಂಗತಿ ಏನಂದ್ರೆ ತಮಿಳುನಾಡಿನಲ್ಲಿ ಬಿಜೆಪಿ ಖಾತೆಯನ್ನೇ ತೆರೆದಿಲ್ಲ. ಹೀಗಾಗಿ ಬಿಜೆಪಿ ಜೊತೆ ದೋಸ್ತಿ ಅನ್ನೋ ಪ್ರಶ್ನೆಯೇ ಬರೋದಿಲ್ಲ. ಅದೇನೇ ಇದ್ರೂ ತಮಿಳುನಾಡು ರಾಜಕೀಯದಲ್ಲಿ ಹೊಸ ಸೂರ್ಯೋದಯವಾಗುತ್ತಿದೆ. 60 ವರ್ಷಗಳ ದ್ರಾವಿಡ ಪಕ್ಷಗಳ ಏಕಸ್ವಾಮ್ಯವನ್ನ ವಿಜಯ್ ಮುರಿಯುವ ಲಕ್ಷಣಗಳು ಸ್ಪಷ್ಟವಾಗಿವೆ. ಎಂಜಿಆರ್ ಮತ್ತು ಜಯಲಲಿತಾ ನಂತರ ಸಿನಿಮಾ ರಂಗದಿಂದ ಬಂದು ಮುಖ್ಯಮಂತ್ರಿ ಪೀಠ ಏರುವ ಅದೃಷ್ಟ ವಿಜಯ್ ಅವರದ್ದಾಗಲಿದೆ. ಈ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.